ಗಿಲ್ಲಿ ಇಲ್ಲದಿದ್ರೆ ಕಾವ್ಯ ಝೀರೋ ಅನ್ನೋದು ಕುಟುಂಬಸ್ಥರ ಮಾತಿನಿಂದಲೇ ಸಾಬೀತಾಯಿತು. ಬಿಗ್ ಬಾಸ್ ಕನ್ನಡ 12ರ ಫ್ಯಾಮಿಲಿ ವೀಕ್ನಲ್ಲಿ ಕಾವ್ಯ ಶೈವ ಅವರ ಕುಟುಂಬಸ್ಥರು ಮನೆಗೆ ಬಂದು ನಿಯಮಗಳನ್ನ ಉಲ್ಲಂಘಿಸಿ ಮಾತನಾಡಿದ್ದು, ಅದರಲ್ಲಿ ಅವರೇ ಸ್ವತಃ ಗಿಲ್ಲಿ ಇಲ್ಲದೆ ಕಾವ್ಯ ಝೀರೋ ಎಂಬುದನ್ನ ಪರೋಕ್ಷವಾಗಿ ಸಾಬೀತುಪಡಿಸಿದ್ದಾರೆ ಎಂಬ ಅಭಿಪ್ರಾಯಗಳು ಹರಿದಾಡುತ್ತಿವೆ ಸೋಷಿಯಲ್ ಮೀಡಿಯಾದಲ್ಲಿ. ಹಾಗಿದ್ರೆ ಅಸಲಿಗೆ ಹಾಗಿದ್ದೇನು? ಈ ವಿಡಿಯೋನ ಪೂರ್ತಿ ನೋಡಿ ಗೊತ್ತಾಗುತ್ತೆ. ಬಿಗ್ ಬಾಸ್ನಲ್ಲಿ ಕುಟುಂಬಸ್ಥರ ಭೇಟಿ ಸಂದರ್ಭದಲ್ಲಿ ಕಾವ್ಯ ಅವರ ತಾಯಿ ಮತ್ತು ಸಹೋದರ ಮನೆಯ ಮೂಲ ನಿಯಮಗಳನ್ನು ಉಲ್ಲಂಘಿಸಿದ್ದಾರೆ. ಗೇಮ್ ಪ್ಲಾನ್, ಸ್ಟ್ರಾಟಜಿ ಮತ್ತು ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲಿಂಗ್ ಬಗ್ಗೆ ಮಾತನಾಡಿದ್ದಾರೆ. ಇದಕ್ಕಾಗಿ ಬಿಗ್ ಬಾಸ್ ಕಾವ್ಯ ಅವರ ತಾಯಿ ಮತ್ತು ಸಹೋದರರನ್ನ ಮನೆಯ ಮುಖ್ಯ ದ್ವಾರ ತೆರೆದು ಹೊರಗೆ ಹೋಗುವಂತೆ ಸೂಚಿಸಿದ್ರು. ಕಾವ್ಯ ಕಣ್ಣೀರಿಟ್ಟು ಕ್ಷಮೆ ಕೂಡ ಕೇಳಿದ್ದಾರೆ. ಮ್ಯಾಟ್ರ್ ಇದಲ್ಲ ಆಕ್ಚುಲಿ. ಇದರಲ್ಲಿ ಮುಖ್ಯವಾದ ಅಂಶವೆಂದ್ರೆ ಕಾವ್ಯ ಅವರ ತಾಯಿ ಮತ್ತು ಸಹೋದರ ಗಿಲ್ಲಿಯ ಬಗ್ಗೆ ಮಾತನಾಡಿದ್ದು, ಹೌದು ಎಲ್ಲ ಚೆನ್ನಾಗಿ ಹೋಗ್ತಿದೆ, ಏನು ತಲೆ ಕೆಡಿಸ್ಕೊಳ್ಬೇಡಿ, ನಿನ್ನ ಹಾಗೂ ಗಿಲ್ಲಿ ಫ್ರೆಂಡ್ಶಿಪ್ ನೆಕ್ಸ್ಟ್ ಲೆವೆಲ್ ಅಲ್ಲಿದೆ. ನಾಮಿನೇಷನ್ ಅಲ್ಲಿ ಗಿಲ್ಲಿ ಹೆಸರು ತಗೊಳ್ತೀಯಾ? ಗಿಲ್ಲಿಯಿಂದ ಕಾವ್ಯ ಅಂತ ನಿಂಗೆ ಆಗದೇ ಇರೋರೇ ಹೇಳ್ತಿರೋದು ಅಂತ ಸಲಹೆಯನ್ನ ನೀಡಿದ್ರು. ಇದು ಕಾವ್ಯ ಅವರ ಆಟ ಗಿಲ್ಲಿ ಮೇಲೆ ಅವಲಂಬಿತವಾಗಿದೆ. ಅವರ ತಾಯಿಯೇ ಗಿಲ್ಲಿಯನ್ನ ಬಿಟ್ಟು ಕೊಡಬೇಡ ಅಂತ ಹೇಳಿದ್ದು ಕಾವ್ಯನ ಸ್ವತಂತ್ರ ಆಟದ ಕೊರತೆಯನ್ನ ಎತ್ತಿ ತೋರಿಸುತ್ತಿದೆ ಅಂತ ವೀಕ್ಷಕರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಬಿಗ್ ಬಾಸ್ ಕನ್ನಡ 12ರಲ್ಲಿ ಕಾವ್ಯ ಶೈವ ಮತ್ತು ಗಿಲ್ಲಿ ನಟನ ಫ್ರೆಂಡ್ಶಿಪ್ ಮತ್ತೊಂದು ಹೈಲೈಟ್ ಅಂದ್ರೆ ಅದರಲ್ಲಿ ಎರಡು ಮಾತಿಲ್ಲ. ಜಂಟಿಯಾಗಿ ದೊಡ್ಡ ಮನೆಗೆ ಎಂಟ್ರಿ ಕೊಟ್ಟ ಕಾವ್ಯ ಹಾಗೂ ಗಿಲ್ಲಿ ಟಾಮ್ ಜೆರ್ರಿ ತರ ಕಿತ್ತಾಡಿಕೊಳ್ತಿದ್ರು. ಗಿಲ್ಲಿ ಅಂತೂ ಕಾವು ಕಾವು ಅಂತ ಕಾವ್ಯರನ್ನ ರೇಗಿಸ್ತಾ ಇದ್ರು. ಇದು ಕೆಲ ಸ್ಪರ್ಧಿಗಳಿಗೆ ಇಷ್ಟ ಆಗದೆ ಗಿಲ್ಲಿ ಏನೇ ಅಂದ್ರೂ ಕಾವ್ಯ ಸುಮ್ಮನೆ ಇರ್ತಾರೆ. ಗಿಲ್ಲಿಯಿಂದ ಕಾವ್ಯ ಇಲ್ಲದಿದ್ರೆ ಕಾವ್ಯ ಝೀರೋನೇ ಅಂತಾರೆ. ಗಿಲ್ಲಿ ಕಾವ್ಯಗೆ ಮಾತ್ರ ರೆಸ್ಪೆಕ್ಟ್ ಕೊಡ್ತಾರೆ ಅಂತೆಲ್ಲ ಆಗಾಗ ನಾಮಿನೇಷನ್ಗೆ ಮನೆ ಮಂದಿ ಕಾರಣಗಳನ್ನ ಬಿಚ್ಚಿಡ್ತಿದ್ರು. ಆದರೆ ಗಿಲ್ಲಿ ವರ್ತನೆಯಲ್ಲಿ ಕೊಂಚವೂ ಬದಲಾವಣೆಯಾಗಲಿಲ್ಲ. ಇನ್ನು ಕಾವ್ಯ ಶೈವ ಕೂಡ ಕಾವು ಅಂತೆಲ್ಲ ಕರಿಬೇಡ, ನನಗೆ ಇರಿಟೇಟ್ ಆಗತ್ತೆ ಅಂತ ಹೇಳ್ತಿದ್ರು. ಇದೀಗ ಕಾವ್ಯ ಅವರ ಮನೆಯವರೇ ಗಿಲ್ಲಿಯನ್ನ ಬಿಟ್ಟು ಕೊಡಬೇಡ ಅಂತ ಹೇಳಿದ್ದು ವೀಕ್ಷಕರಿಗೆ ಯಾಕೋ ಸರಿ ಅಂತ ಅನಿಸ್ತಿಲ್ಲ. ಈ ಘಟನೆಯ ಅನಂತರ ಟ್ವಿಟರ್ ನಲ್ಲಿ ಹಲವು ಪೋಸ್ಟ್ಗಳು ಹರಿದಾಡಿವೆ. ವೀಕ್ಷಕರ ಅಭಿಪ್ರಾಯ: ಇದುವರೆಗಿನ ಅತಿ ದೊಡ್ಡ ಪತನ ಕಾವ್ಯ ಗಿಲ್ಲಿ = 0 ಅಂತ ಅವರ ಕುಟುಂಬವೇ ಪರೋಕ್ಷವಾಗಿ ಸಾಬೀತುಪಡಿಸುತ್ತದೆ. ಗೇಮ್ ಓವರ್ ಅಂತ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇನ್ನಷ್ಟು ತಾಜಾ ಅಪ್ಡೇಟ್ಸ್ಗಾಗಿ ದಿವ್ಯಕೃಷ್ಣ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ದಿವ್ಯಕೃಷ್ಣ ಯೂಟ್ಯೂಬ್ ಅಂಡ್ ಇನ್ಸ್ಟಾ, ಫೇಸ್ಬುಕ್ ಫಾಲೋ ಮಾಡಿಕೊಳ್ಳಿ.